ಕಿಷ್ಕಿಂಧ ವಿಶ್ವವಿದ್ಯಾನಿಲಯವು 2023 ಆಗಸ್ಟ್ ತಿಂಗಳಿನಿಂದ ಪ್ರಾರಂಭ ಆಯಿತು. ಈ ಮೊದಲನೇ ವರ್ಷಕ್ಕೆ MCA ಮತ್ತು MBA ಕೋರ್ಸ್ಗಳಿಗೆ ಸೇರಿದಂಥ ವಿದ್ಯಾರ್ಥಿಗಳು ತಮ್ಮ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ಜ್ಞಾನಾರ್ಜನೆ ಮಾಡಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅವರು ಡಿಗ್ರಿಯನ್ನು ಮುಗಿಸಿದ್ದಾರೆ. ತತ್ಸಂಬಂಧವಾಗಿ ನಮ್ಮದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಪ್ರಥಮ ಘಟಿಕೋತ್ಸವವನ್ನು ನಾವು ಆಯೋಜಿಸಿದ್ದೇವೆ. ಇದೇ ಡಿಸೆಂಬರ್ 24ನೇ ತಾರೀಕು ಸಿರಿಗುಪ್ಪ ಬಳ್ಳಾರಿ ಮಧ್ಯ ಸಿದ್ದಿಗೇರಿ ಹತ್ರ 50 ಎಕರೆ ವಿಸ್ತಾರವಾದಂತಹ ಕ್ಯಾಂಪಸ್ನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯವು ಕಾರ್ಯನಿರ್ವಹಿಸ್ತಾ ಇದೆ. ಘಟಿಕೋತ್ಸವನ ನಾವು ಈ ಹೊಸ ಕ್ಯಾಂಪಸ್ನಲ್ಲೇ ನಾವು ಮಾಡಲಿದ್ದೇವೆ. ಸಮಾರಂಭಕ್ಕೆ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯ ಅತಿಥಿಗಳಾಗಿ, ಮತ್ತು ಅವರು ನಮಗೆ ವಿಸಿಟರ್ ಆಫ್ ದಿ ಯೂನಿವರ್ಸಿಟಿ ಅಂತ ಕರಿತೀವಿ ಅವರನ್ನು, ಅವರು ಬಂದು ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವದ ಭಾಷಣವನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಮಾನ್ಯ ಶ್ರೀ MC ಸುಧಾಕರ್, ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಶನ್, ಅವರು ಪ್ರೋ ವಿಸಿಟರ್ ಅಂತ ನಮ್ಮ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಅವರು ಸಹ ವಿಶೇಷ ಅತಿಥಿಗಳಾಗಿ ಬಂದು ನಮ್ಮ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಸಹ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಶ್ರೀ PM ನಾಗರಾಜ್ ಅವರು ಸಿರಿಗುಪ್ಪ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾದರ್ಲಿ ಹಂಪನಗೌಡ ಅವರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ನಮ್ಮ ಧ್ಯೇಯೋದ್ದೇಶಗಳ ಒಂದು ಉದ್ದೇಶದಂತೆ ಈ ಘಟಿಕೋತ್ಸವ ಒಂದು ಚರಿತ್ರೆಯಲ್ಲಿ ನಾಂದಿ ಹಾಡಲಿದೆ. ತಾವೆಲ್ಲರೂ ಈ ಘಟಿಕೋತ್ಸವಕ್ಕೆ ಬಂದು ಅದು ಸಾಕಷ್ಟು ವಿವರಗಳನ್ನ ತಿಳ್ಕೊಂಡು ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಸುವರ್ಣಗಿರಿ ಮಠ ಒಳಬಳ್ಳಾರಿ ಅವರಿಗೆ ಗೌರವ ಡಾಕ್ಟರೇಟ್ ಹಾನರಿಸ್ ಕಾಸಾ ಡಿಗ್ರಿಯನ್ನ ದಯಪಾಲಿಸಬೇಕು ಅಂತ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ವಿಷಯ ತಜ್ಞರ ಸಮಿತಿಯಲ್ಲಿ ಅನುಮೋದಿಸಿದ್ದು ಇದನ್ನು ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಒಂದು ಐತಿಹಾಸಿಕ ಕ್ಷಣ ಆಗಿದ್ದು, ಇನ್ನು ಮುಂದೆ ಬಳ್ಳಾರಿಯಲ್ಲಿ ಒಂದು ಅತ್ಯುನ್ನತ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಾಡಾಗ್ತಿರ್ತಕ್ಕಂತಹ ಕಿಷ್ಕಿಂಧ ವಿಶ್ವವಿದ್ಯಾನಿಲಯ ಬಳ್ಳಾರಿಯ ಹೆಮ್ಮೆ ಕೂಡ. ಈ ಜನ ಬಳ್ಳಾರಿಯ ಜನತೆಗೆ ಮತ್ತು ಸುತ್ತಮುತ್ತಲಿನ ನೆರೆ ಜಿಲ್ಲೆಗಳಿಗೂ ಕೂಡ ಇದು ಒಂದು ಅತ್ಯುತ್ತಮ ವಿಶ್ವವಿದ್ಯಾನಿಲಯವಾಗಿ ನಾವು ಮೊದಲೇ ತಿಳಿಸಿದ್ದು. ಮೊದಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ 2 ವರ್ಷದಿಂದ ಇಲ್ಲೇ ನಡೆಸಿದಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು. ಅದೇ ರೀತಿ ಬೆಂಗಳೂರಿನಲ್ಲಿ ಏನೆಲ್ಲ ಸೌಕರ್ಯಗಳಿದೆ ಅದಕ್ಕಿಂತ ಹೆಚ್ಚಿನ ಸೌಕರ್ಯಗಳು, ಫೆಸಿಲಿಟೀಸ್ಗಳನ್ನ ನಾವು ಕ್ರಿಯೇಟ್ ಮಾಡಿದೀವಿ. ಇದರಲ್ಲಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ಗಳಿದೆ ಎಲ್ಲ ತರ. ತಾವು ಎಲ್ಲರೂ ಬಂದು ನೋಡಿ ಅದನ್ನ ಗಮನಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಎರಡನೇದಾಗಿ, ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್, ಕೃತಕ ಬುದ್ಧಿಮತ್ತೆ ಮತ್ತು ಯಾಂತ್ರಿಕ ಬುದ್ಧಿಮತ್ತೆಗಳು ಇದು ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಇದೆ. ನೀವು ಸಾಕಷ್ಟು ಪ್ರೆಸ್ನಲ್ಲೆಲ್ಲ ನೋಡ್ತಾ ಇದ್ದೀರಾ. ಅದಕ್ಕೆ ಅನುಗುಣವಾಗಿ ನಾವು ಬೇರೆ ಕಾಲೇಜುಗಳು ಏನು ಮಾಡದಿರ್ತಕ್ಕಂಥ ಕೆಲವು ಅನ್ವೇಷಣೆಗಳನ್ನ ಅನುಕರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ, ಈ ರೀಜನಲ್ ವಿದ್ಯಾರ್ಥಿಗಳಿಗೆ ನಾವು ಇಲ್ಲೇ ಕೊಡ್ತೀವಿ. ಯಾರು ಬೆಂಗಳೂರಿಗೆ ಹೋಗಂತ ಅವಶ್ಯಕತೆ ಇರೋದಿಲ್ಲ, ನೋಡ್ಬಿಟ್ಟು ಬರ್ಬೇಕಂದ್ರು ಆ ತರ. ತಾವುಗಳು ನಾನು ರಿಪೋರ್ಟ್ ಅಲ್ಲಿ ಕಾನ್ವೊಕೇಶನ್ ರಿಪೋರ್ಟ್ ಅಲ್ಲಿ ನಾವ್ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಜಾಸ್ತಿ ನಾನು ವಿವರವಾಗಿ ಅಲ್ಲಿ ಹೇಳ್ತೀನಿ. ಅದನ್ನ ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಕಿಷ್ಕಿಂಧ ವಿಶ್ವವಿದ್ಯಾಲಯವು 2023 ಸ್ಟಾರ್ಟ್ ಆಯ್ತು ಆಯ್ತಾ. 2023 ಸ್ಟಾರ್ಟ್ ಮಾಡಿದಾಗೆ ನಾವು BE/BTech ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ, MBA ಸ್ಟಾರ್ಟ್ ಮಾಡಿದ್ವಿ, MCA ಸ್ಟಾರ್ಟ್ ಮಾಡಿದ್ವಿ ಮತ್ತು BCA ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಇಂಜಿನಿಯರಿಂಗ್ ಅಂದ್ರೆ 4 ವರ್ಷ ಕೋರ್ಸು, BCA ಅಂದ್ರೆ 3 ವರ್ಷ ಕೋರ್ಸು. ನೆಕ್ಸ್ಟ್ ಇಯರ್ಗೆ BCA ಮತ್ತು MBA MCA ಗ್ರಾಜುಯೇಟ್ ಆಗ್ತಾರೆ. ಈ ವರ್ಷ ಮಾತ್ರ, ಯಾಕಂದ್ರೆ PG ಪ್ರೋಗ್ರಾಮ್ 2 ವರ್ಷ ಇರುತ್ತೆ. ಸೊ ಇವಾಗ MBA MCA ಸ್ಟೂಡೆಂಟ್ಸ್ ಮಾತ್ರ ಇವಾಗ PG ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿದ್ದಾರೆ.
ಸೊ ನಮ್ ಮೊದಲನೇದಾಗಿ ಇಡೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ದು ಬಹಳ ಸ್ಟ್ರಾಂಗ್ ಆಗಿ ಇಂಡಸ್ಟ್ರಿ ಕನೆಕ್ಟ್ ಇದೆ. ನೀವು ನೋಡಿರ್ಬೋದು ಹೇಗೆ ನಮ್ದು ಒಂದು ಸಿಸ್ಟರ್ ಕನ್ಸರ್ನ್ ಇನ್ಸ್ಟಿಟ್ಯೂಷನ್ DIT ನಲ್ಲಿ ನಮ್ಮ ಹುಡುಗರು 30 ಲಕ್ಷ ಪ್ಯಾಕೇಜ್ ತಗೊಂಡಿದ್ದಾರೆ. ಮೊನ್ನೆ 40 ಲಕ್ಷ ತಗೊಂಡಿರೋದು ಒಂದು ಕೆಲವು ಉದಾಹರಣೆಗಳು ನಾವು ನಿಮ್ಗೆ ಹೇಳ್ಬೋದು. ಬಟ್ ಈ ವರ್ಷ ನಮ್ಮ ಕಿಷ್ಕಿಂಧ ವಿಶ್ವವಿದ್ಯಾಲಯದಲ್ಲಿ MBA MCA ಸ್ಟೂಡೆಂಟ್ಸ್ ಏನ್ ಇವಾಗ ಅವರು ಪಾಸ್ ಔಟ್ ಆಗಿದ್ದಾರೆ, ಅಲ್ಲಿ ನಮ್ಗೆ ಇವಾಗ ಪ್ಲೇಸ್ಮೆಂಟ್ಸ್ ಅಲ್ಲಿಂದ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ 50 ಜನಕ್ಕೆ ಜಾಬ್ ಆಗಿದೆ. ಆವರೇಜ್ ಪ್ಯಾಕೇಜ್ 4.5 lakhs ಬಂದಿದೆ. ಕಿಷ್ಕಿಂಧ ವಿಶ್ವವಿದ್ಯಾಲಯ ಸ್ಟೂಡೆಂಟ್ಸ್ ಟೋಟಲ್ ಟುಗೆದರ್ PG ಸ್ಟೂಡೆಂಟ್ಸ್ ಆಫ್ ಟುಗೆದರ್ ಬೋತ್ MBA ಅಂಡ್ MCA ಸೇರಿ ಒಂದು 80 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಈ ವರ್ಷ ಒಂದು 50 ಜನಕ್ಕೆ ಜಾಬ್ ಆಗಿದೆ. 4.5 lakhs ಜಾಬ್ ಸಿಕ್ಕಿದೆ. ಪ್ಲಸ್ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ವಿಶ್ವವಿದ್ಯಾಲಯ ಇಸ್ ಅ ಗ್ರೋಯಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ನಮ್ಮದೇ ಆದ MBA ಸ್ಟೂಡೆಂಟ್ಸ್ MCA ಸ್ಟೂಡೆಂಟ್ಸ್ ಕೂಡ ಮುಂದೆ PhD ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಅದು ಕೂಡ ಬಹಳ ನಮ್ಗೆ ಖುಷಿ ಅನ್ಸುತ್ತೆ. ನಮ್ಮ ದೇಶ ಮುಂದೆ ಬರ್ಬೇಕಂತಂದ್ರೆ ರಿಸರ್ಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಸೊ ಅದ್ರ ಬಗ್ಗೆ ಕೂಡ ನಾವು ಬಹಳ ಅವ್ರಿಗೆ ಒತ್ತಾಯ ಕೊಡ್ತಾ ಇದೀವಿ. ಒಳ್ಳೆ ಸ್ಟೂಡೆಂಟ್ಸ್ ಅವ್ರಿಗೆ ಇಲ್ಲ ಕೆಲವು ಫ್ಯಾಮಿಲಿ ಕನ್ಸ್ಟ್ರೆಂಟ್ ಇದೆ, ನಾವು ಇಲ್ಲೇ ಬಳ್ಳಾರಿನಲ್ಲೇ ಇರ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇದ್ದರು ಕೂಡ ಅವರು ಎಲ್ಲ ಅವ್ರದ್ದು 3 months ಬ್ಯಾಕ್ ಅವರಿಗೆಲ್ಲ ಗ್ರಾಜುಯೇಷನ್ ಆದ್ಮೇಲೆ ಅವ್ರಿಗೆ ನಾವು ಒಂದು ಫ್ಯಾಕಲ್ಟಿ ಪೊಸಿಷನ್ಸ್ ಗೆ ನಾವು ಕರೆದಿದ್ವಿ. ಕೆಲವು ಜನ ಹಾಕಿದ್ರು, ಅದ್ರಲ್ಲಿ ಕೂಡ ಅವರು ಚೆನ್ನಾಗಿ ಮಾಡ್ಬಿಟ್ಟು ಅವ್ರನ್ನು ಕೂಡ ನಾವು ಯೂನಿವರ್ಸಿಟಿನಲ್ಲಿ ಫ್ಯಾಕಲ್ಟಿ ಪೊಸಿಷನ್ಸ್ ನ ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಅವರು ಫೆಬ್ರವರಿಯಲ್ಲಿ ಜಾಯ್ನ್ ಯಾವಾಗ ಘಟಿಕೋತ್ಸವ ಮುಗಿದೋಗುತ್ತೆ ನೆಕ್ಸ್ಟ್ ಜನವರಿ ಫೆಬ್ರವರಿನಲ್ಲಿ ಅವರು ರಿಪೋರ್ಟ್ ಮಾಡ್ಕೊಂತಾರೆ. ಸೊ ದಟ್ ವೇ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ ಬೇಸ್ ಅಂಡ್ ಮುಖ್ಯವಾಗಿ ನಾವು ಏನಂತಂದ್ರೆ ವಿಶ್ವವಿದ್ಯಾಲಯವು ಆವಾಗಲೇ ಇನ್ಫೋಸಿಸ್ ಜೊತೆ ನಮ್ದು ಟೈಅಪ್ ಆಗಿದೆ. ಸರ್ವಿಸ್ ನಾವು ಅಂತ ಹೇಳ್ಬಿಟ್ಟು ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇದೆ, ಅದರಲ್ಲಿ ನಾವು ಟೈಅಪ್ ಮಾಡ್ಕೊಂಡಿದೀವಿ ಸ್ಕಿಲ್ ಪ್ರೋಗ್ರಾಮ್ ಕೊಡಕ್ಕೆ ಪ್ಲಸ್ ಸರ್ಟಿಫಿಕೇಶನ್ಸ್ ರೋಲ್ ಔಟ್ ಮಾಡಕ್ಕೆ. ನೆಕ್ಸ್ಟ್ ನಮ್ಮ ವಿಶ್ವವಿದ್ಯಾಲಯವು ಡಾಸ್ಕಾ ಅಂತ ಇದೆ, ಡೇಟಾ ಸೈನ್ಸ್ ಕೌನ್ಸಿಲ್ ಆಫ್ ಅಮೆರಿಕಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೋರ್ಡ್ ಆಫ್ ಅಮೆರಿಕಾ ಅಂತ ಆರ್ಟಿಬಾ ಅಂತ ಹೇಳ್ಬಿಟ್ಟು ವಿ ಆರ್ ಓನ್ಲಿ ದ ಫ್ಯೂ ಯೂನಿವರ್ಸಿಟೀಸ್ ಇನ್ ಎಂಟೈರ್ ಕರ್ನಾಟಕ ಆಸ್ ವೆಲ್ ಆಸ್ ಇನ್ ಇಂಡಿಯಾ to be having that American association where ಅದ್ರ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿರಬೇಕು ಏನು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಇನ್ಫಾರ್ಮೇಶನ್. ಅದು ಅವ್ರು ಏನ್ ಹೇಳ್ತಾ ಇದ್ರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಕಂಪ್ಯೂಟರ್ ಸೈನ್ಸ್ ಮಾತ್ರ ಸೀಮಿತ ಅಲ್ಲ, ಅದು ಎಲ್ಲಾ ಕಡೆ ಬರ್ತಾ ಇದೆ. ಮುಂದೆ ಪ್ರೆಸ್ ಅಲ್ಲಿ ಬರುತ್ತೆ, ಮುಂದೆ ಕಾಮರ್ಸ್ ಅಲ್ಲಿ ಬರುತ್ತೆ, ಮುಂದೆ ಹ್ಯುಮ್ಯಾನಿಟೀಸ್ ಅಲ್ಲಿ ಬರುತ್ತೆ, ಇಂಜಿನಿಯರಿಂಗ್ ಅಲ್ಲೂ ಇದೆ, ಮೆಡಿಸಿನ್ ಅಲ್ಲೂ ಬರುತ್ತೆ. ಸೊ ಅವರು ನಮ್ಮ ಡಾಸ್ಕಾ ಮತ್ತು ಆರ್ಟಿಬಾ ಅಸೋಸಿಯೇಷನ್ ಅವರು ಏನದು ಅಮೆರಿಕ ಅಸೋಸಿಯೇಷನ್ ಇದೆ, ನಮಗೆ ಅವರು ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಹಂತದಲ್ಲಿ ಅಂದ್ರೆ ಪ್ರತಿ ಸೆಮಿಸ್ಟರ್ ನಲ್ಲಿ ಹೇಗೆ ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನು ಹೇಗೆ ಮಕ್ಕಳಿಗೆ ನಾವು ಒಂದು ವಿದ್ಯಾಭ್ಯಾಸ ಕೊಡ್ಬೇಕು. ಯಾಕಂದ್ರೆ ನಾವು ಇಂಡಸ್ಟ್ರಿ ತಕ್ಕಂತೆ ನಮ್ಮ ಗ್ರಾಜುಯೇಟ್ಸ್ ನ ಸ್ಕಿಲ್ ಲೆವೆಲ್ ನ ಮಾಡ್ಲಿಲ್ಲ ಅಂದ್ರೆ ಅವರಿಗೆ ಜಾಬ್ ಸಿಗೋದಿಲ್ಲ. ಸೊ ಆ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದೆಲ್ಲ ಕರಿಕ್ಯುಲಮ್ ನ ರಿವ್ಯಾಂಪ್ ಮಾಡ್ಬಿಟ್ಟು ಟೋಟಲ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವರಿಗೆ ಇದೇನು ಮಾರ್ಕೆಟ್ ಓರಿಯೆಂಟೆಡ್ ಕೋರ್ಸಸ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ರೋಲ್ ಔಟ್ ಮಾಡ್ತಾ ಇದ್ವಿ. ದೋ ನಾವು ಯೂನಿವರ್ಸಿಟಿ 2 ವರ್ಷ ಆಗಿರ್ಬೋದು, ಬಟ್ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಕನೆಕ್ಟ್ ವಿತ್ ದ ಇಂಡಸ್ಟ್ರಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.